ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ. ಇವತ್ತು ದಂಡಿನ ಮಾರಮ್ಮನ ದೇವಸ್ಥಾನದ ಹತ್ರ ಇದ್ದೀವಿ. ದಂಡಿನ ಮಾರಮ್ಮನ ಬಗ್ಗೆ ನೀವು ಕೇಳೇ ಇರ್ತೀರ. ಅವರ ಭಕ್ತಾದಿಗಳು ತುಂಬಾ ಜನ ಇರ್ತೀರ. ಅವಳು ವಿಶೇಷವೇನು, ಗ್ರಾಮಗಳ ಕಾವಲು ಕಾಯುವಿಕೆ, ಹಾಗೆ ಅವಳು ಪವಾಡ ಹೊಳೆಯುವಿಕೆ ತಾಯಿ. ಇಲ್ಲಿರ್ತಕ್ಕಂಥ ದಂಡಿನ ಮಾರಮ್ಮ ದೇವಸ್ಥಾನದಲ್ಲಿ ಅಲ್ಲಿ ವಾರಕ್ಕೂ ಪ್ರಶ್ನೆ ಕೂಡ ಇರ್ತದೆ. ಎಷ್ಟೋ ಕಷ್ಟಗಳಿಂದ ಬಂದಂಥ ಜನಗಳಿಗೆ ಆ ತಾಯಿ ಪ್ರಶ್ನೆ ಹೇಳಿ ಪರಿಹಾರ ಕೊಡ್ತಕ್ಕಂಥ ಅಲ್ಲಿ ಒಂದು ವಿಜೃಂಭಣೆಯ ವಾತಾವರಣ ಕೂಡ ಅಲ್ಲಿ ಇರ್ತದೆ. ಹಾಗೆ ಪ್ರತಿ ವರ್ಷವೂ ಅಲ್ಲಿ ಹಬ್ಬ ಮಾಡ್ತಾರೆ. ಅದೇ ರೀತಿ ಈ ವರ್ಷವೂ ಕೂಡ ಒಂದು ಹಬ್ಬ. ಹಾಗೆ ಗ್ರಾಮದ ಸುತ್ತ ಮೆರವಣಿಗೆ ಕೂಡ ಮಾಡ್ತಾರೆ. ಅದ್ರ ವಿಡಿಯೋ ಮಾಡಿದ್ದೀನಿ. ಆ ತಾಯಿಯ ಪ್ರಶ್ನೆ ಕೊಡ್ತಕ್ಕಂಥ ತಾಯಿ, ಕಷ್ಟ ಕಳೆಯುವಂಥ ತಾಯಿಗೆ ವರ್ಷಕ್ಕೊಮ್ಮೆ ಹಬ್ಬ ಮಾಡ್ತಾರೆ. ತಂಬಿಟ್ಟು ತಗೊಂಡೋಗಿ ತಂಪು ತೋರಿಸ್ತಾರೆ. ನಿನ್ನೆ ತಾನೇ ಒಂದು ಮಾರಮ್ಮನ ಹಬ್ಬ, ಕೋಟೆ ಮಾರಮ್ಮಂದು ಒಂದು ವಿಡಿಯೋ ಹಾಕಿದೆ. ಇದು ಎರಡನೇದು ದಂಡಿನ ಮಾರಮ್ಮನ ತಾಯಿಯ ವಿಡಿಯೋ. ಇದು ನೋಡಿ, ಇದು ನೋಡ್ತಾನೆ ಕೆಲವು ಮಾಹಿತಿಗಳನ್ನ ಕೊಡ್ತೀನಿ, ನೋಡ್ತಾ ಹೋಗಿ ಸ್ನೇಹಿತರೆ. ಇಲ್ಲೇನು ನೋಡ್ತಾ ಇದ್ದೀರಾ, ತಾಯಿಗೆ ತಂಬಿಟ್ಟು ಆರತಿ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಈ ತಾಯಿಗೆ ಹತ್ರ ಇದ್ದೀವಿ, ನೇನ ಹೊರಟ್ವಿ. ಈ ತಾಯಿಗೆ ಬೇರೆ ದಿನಗಳಲ್ಲಿ ಬಲಿ ಕೊಡ್ತಾರೆ, ಏನಾದರೂ ಕಷ್ಟ ಇದ್ದರೆ. ಹಾಗೆ ಇಲ್ಲಿ ವಾರಗಳಲ್ಲಿ ಬಂದು ಪ್ರಶ್ನೆ ಕೇಳ್ತಾರೆ. ಮಂಗಳವಾರದಲ್ಲಿ, ಶುಕ್ರವಾರದಲ್ಲಿ ಕಷ್ಟಗಳಿದ್ರೆ ಬಂದು ಇಲ್ಲಿ ಪರಿಹಾರ ಮಾಡಿಕೊಡ್ತಾರೆ. ಪೂಜಾರಿ ಮೇಲೆ ದೇವರು ಬರ್ತಕ್ಕಂಥದ್ದು, ಆಹ್ವಾನ ಆಗ್ತಕ್ಕಂಥ ಕಷ್ಟ ಕಳೆಯೋದು. ಹಾಗೆ ನೋಡ್ತಾ ಇರ್ತಕ್ಕಂಥದ್ದು ತಾಯಿ ಮಾರಮ್ಮ, ದಂಡಿನ ಮಾರಮ್ಮ. ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಆ ತಾಯಿ ದರ್ಶನ ನೀವು ಕೂಡ ಮಾಡ್ಕೊಳ್ಳಿ. ತಾಯಿ ಆಶೀರ್ವಾದ ನಿಮಗೂ ಇರಲಿ. ದಿಗ್ಬಾಲಕಿ, ದಿಗ್ಬಾಲಕಿ ಅನ್ನೋದಕ್ಕಿಂತ ಗ್ರಾಮನ ರಕ್ಷಣೆ ಮಾಡ್ತಕ್ಕಂಥ, ಕಾವಲು ಮಾಡ್ತಕ್ಕಂಥ ದೇವತೆ ಆ ತಾಯಿ. ನೋಡಿ, ಮೇಲ್ಗಡೆ ಪುಷ್ಪ ಅಲಂಕಾರ ಕೂಡ ಸೊಬಗು ಮೂಡ್ತಿತ್ತು. ಹಾಗೆ ತ್ರಿಶೂಲ, ಏನು ಕಷ್ಟ ಇದ್ರೂ ಅಲ್ಲಿ ಬಂದು ತ್ರಿಶೂಲಕ್ಕೆ ನಿಂಬೆಹಣ್ಣು ಚುಚ್ಚಿದ್ರೆ ಕಳೆಯುತ್ತೆ ಅನ್ನೋ ನಂಬಿಕೆ. ಹಾಗೆ ಇಲ್ಲಿ ಹೋಮ ಕೂಡ ಆಗಿತ್ತು. ಹೋಮ ಆದಾಗ ಅದೆಷ್ಟು ಅದ್ಭುತವಾಗಿರ್ತದೆ. ಹೋಮ ಅಂದರೆ ಋಷಿಮುನಿಗಳು ಕೂಡ ಇಷ್ಟಪಡ್ತಕ್ಕಂಥದ್ದು. ಹಾಗೆ ಎಲ್ಲ ಪೂಜೆ ಪುರಸ್ಕಾರ ನಾವು ಕೂಡ ಮಾಡ್ಕೊಂಡ್ವಿ. ಆ ದರ್ಶನ ಕೂಡ ಆಯಿತು. ತಂಬಿಟ್ಟು ಮುರ್ಸಿದ್ವಿ, ಹೊರಗಡೆ ಬಂದ್ವಿ. ಹೊರಗಡೆ ವೀಕ್ಷಣೆ ಕೂಡ ಈ ಥರ ಇರುತ್ತೆ ಸ್ನೇಹಿತರೆ. ನೀವು ಈ ಥರ ಗೊತ್ತಿಲ್ಲ ಅಂದರೆ ಈ ಥರ ನೋಡಿಕೊಂಡು ಆ ದೇವಸ್ಥಾನ ಇದೆ ಅಂತ ನೀವು ಗೆಸ್ ಮಾಡಿ ಬರ್ಬೋದು. ಮದ್ದೂರಿನ ಗ್ರಾಮದಲ್ಲೇ ಇರ್ತಕ್ಕಂಥದ್ದು ಈ ದೇವಸ್ಥಾನ. ಕೇಳಿಕೊಂಡು ನೀವು ಕೂಡ ಬರ್ಬೋದು. ನೋಡಿ, ಇಷ್ಟು ಮಾಹಿತಿ. ಧನ್ಯವಾದಗಳು ಸ್ನೇಹಿತರೆ. ಈಗ ಈ ವಿಡಿಯೋ ನೋಡಿದ್ರಿ, ವಿಡಿಯೋ ಮೂಲಕ ಒಂದು ವಿಶೇಷ ಶಕ್ತಿ ದೇವಿಯ ಮಾಹಿತಿನ ತಿಳ್ಕೊಂಡಿದ್ದೀರಾ. ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ನಿಮ್ಮೂರಲ್ಲೂ ಈ ಥರ ಹಬ್ಬಗಳು ಮಾಡ್ತಿದ್ದೀರಾ, ಅದನ್ನು ಕಮೆಂಟ್ ಮಾಡಿ. ಈ ದೇವಸ್ಥಾನಕ್ಕೆ ಯಾರಾದರೂ ಬಂದಿದ್ದೀರಾ? ಹಾಗೆ ವಾರಗಳಲ್ಲಿ ಪ್ರಶ್ನೆ ನಡೆಯುತ್ತಲ್ವಾ, ಆ ಪ್ರಶ್ನೆನೂ ಕೂಡ ಕೇಳಿ ನಿಮ್ಮ ಕಷ್ಟಗಳನ್ನ ಕಳ್ಕೊಂಡಿದ್ದೀರಾ? ಅದ್ರ ಬಗ್ಗೆನೂ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಸ್ನೇಹಿತರೆ.